ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಹಿಟ್ಟಿನ ಹಪ್ಪಳ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ನಾನು 2 kg ಅಕ್ಕಿಗೆ ಮಾಡ್ಕೊಂಡಿರೋದು ಇಷ್ಟು ಹಪ್ಪಳ ಆಗಿದೆ. ಒಂದು 300ರಿಂದ 320ರಷ್ಟು ಹಪ್ಪಳ ಆಗಿದೆ. ಅದನ್ನು ಕರೆದಿದ್ದೀನಿ. ನೋಡಿ, ಹೀಗಿದೆ. ನೋಡಿ, 2 kg ಅಕ್ಕಿ ತೊಳೆದು ಒಣಗಿಸ್ಕೊಂಡಿದ್ದೀನಿ, ಇದು ಮಾಡಿದ್ದೀನಿ. ಆನಂತರ ಒಂದು 30ರಿಂದ 35 ಒಣಮೆಣಸಿನ್ಕಾಯಿ ಇದೆ. ಹಾಗೆಯೇ ಅರ್ಧ kg 1 kgಗೆ 1/4 kg ಅಷ್ಟು ಸಬ್ಬಕ್ಕಿ ತಗೋಬೇಕು. ನಾನು 2 kgಗೆ ಅರ್ಧ kg ತಗೊಂಡಿದ್ದೀನಿ. ನೋಡಿ, ಸ್ಟವ್ ಮೇಲೆ ಪಾತ್ರೆ ಇಟ್ಟು ಒಂದು ಅಕ್ಕಿ ಹಿಟ್ಟಿಗೆ 2 ರಂಗೆ ನೀರು ಹಾಕಬೇಕು. ನಾನು 1.5 ಬಟ್ಲು ಅಕ್ಕಿ ಹಿಟ್ಟು ತಗೊಳ್ತೀನಿ. ನೋಡಿ, ಅದೇ ಬಟ್ಲಲ್ಲಿ 3 ಫುಲ್ಲು ತುಂಬ ಇರೋ ಥರ ನೀರನ್ನ ಹಾಕ್ಕೊಳ್ತಿದ್ದೀನಿ. ನೋಡಿ, 3 ಸಾರಿ ಹಾಕ್ಕೊಂಡಿದ್ದೀನಿ ನೀರನ್ನ. ನಾನು ಇದಕ್ಕೆ 1.5 ಬಟ್ಲಷ್ಟು ಅಕ್ಕಿ ತಗೊಳ್ತೀನಿ. ನೋಡಿ, ನೀರು ಹಾಕಿದ್ನಲ್ಲ, ಅದೇ ಬಟ್ಲಲ್ಲಿ ಅಕ್ಕಿನ ತುಂಬಿಸ್ಕೊಳ್ತಿದ್ದೀನಿ. ಅಕ್ಕಿ ಹಿಟ್ಟನ್ನ 1.5 ಬಟ್ಲಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ನಾನು ಇನ್ನೊಂದು ಸ್ವಲ್ಪ ಆಮೇಲೆ ಹಾಕ್ತೀನಿ. ಇವಾಗ ಒಂದು 4-5 ಟೀ ಸ್ಪೂನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3-4 ಸ್ಪೂನು ಜೀರಿಗೆ ಹಾಕಿದ್ದೀನಿ. ಹಾಗೆ ಓಂಕಾಳು ಹಾಕ್ಕೊಂಡಿದ್ದೀನಿ 1-2 ಸ್ಪೂನು. ನೋಡಿ, ಅಚ್ಚ ಖಾರದ ಪುಡಿ ಇನ್ನೊಂದು ಸ್ವಲ್ಪ ಖಾರ ಇರಲಿ ಅಂತ ಟೇಬಲ್ ಸ್ಪೂನಲ್ಲಿ 1 ಸ್ಪೂನ್ ಫುಲ್ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ. ಇವಾಗ ನೀರು ಮಳ್ಳುವಾಗ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಹಿಟ್ಟನ್ನು ಕಲಸಿ ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಈಗ ಮಾಡೋದ್ರಿಂದ ಅಕ್ಕಿ ಹಿಟ್ಟು ಗಂಟಾಗಲ್ಲ, ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ಕಲಸಿ ಹುಯ್ದ್ರೆ ಹೊಸದಾಗಿ ಮಾಡೋರು ಸಹ, ಮುದ್ದೆ ಮಾಡೋರು ಸಹ ನೀಟಾಗಿ ಮುದ್ದೆ ಬರುತ್ತೆ, ಗಂಟುಗಳು ಬರೋದಿಲ್ಲ. ನೋಡಿ, ಕುದೀತಾ ಇದೆ. ಚೆನ್ನಾಗಿ ಕುದ್ದಾಗ ಈಗ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ. ಚೆನ್ನಾಗಿ ಕುದಿಬೇಕು. ಕುದ್ದಷ್ಟು ಮುದ್ದೆ ಕೈಗಂಟಲ್ಲ, ಚೆನ್ನಾಗಿ ಬರುತ್ತೆ. ಆಗ ಹಪ್ಳನೂ ಒಡೆಯಲ್ಲ. ಸಬ್ಬಕ್ಕಿ ಹಾಕೋ ಉದ್ದೇಶನೂ ಅಷ್ಟೇ, ಹಪ್ಪಳ ಒಡೆಯದೇ ಬರಲಿ ಅನ್ನೋದಕ್ಕೋಸ್ಕರ ಹಾಕೋದು. ನೋಡಿ, ಚೆನ್ನಾಗಿ ಕುದ್ದಾಗ ನೀರು ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಇನ್ನೂ ಅರ್ಧ ಬಟ್ಲನ್ನು ಹಾಕ್ಕೊಳ್ತೀನಿ. ನೋಡಿ, ಇವಾಗ ಕಡಿಮೆ ಮಾಡ್ಕೋಬೇಕು. ಸ್ವಲ್ಪ ಹಿಟ್ಟು ಒಳಗಡೆ ಬೇಯಬೇಕು, ಅಂದರೆ ಶಾಖ ತಗೋಬೇಕು. ಆನಂತರ ಮುದ್ದೆನ ಮಾಡ್ಕೋತಾ ಹೋಗಬೇಕು. ಇವಾಗ ಉರಿನ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ, ಹೆಚ್ಚಿಗೆ ಕಡಿಮೆ ಮಾಡ್ಕೊಳ್ತಾ ಇರ್ತೀನಿ, ಯಾಕಂದರೆ ಹೊರಗಡೆ ಉಕ್ಕಿ ಬರಬಾರ್ದು ಅಂತ. ಈ ಥರ ಹಿಟ್ಟು ಸ್ವಲ್ಪ ಬೇಯಬೇಕು. ನೋಡಿ, ಇವಾಗ ಇನ್ನರ್ಧ ಬಟ್ಲು ಹಿಟ್ಟನ್ನ ಫುಲ್ ಹಾಕ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ಉಳಿದಿದೆ, ಅದನ್ನು ನಾನು ಜಡಿಯುವಾಗ ಅಂದರೆ ಮುದ್ದೆ ಮಾಡ್ಕೊಳ್ತಾ ಹಾಕ್ಕೊಳ್ತೀನಿ. ನೋಡಿ, ಇವಾಗ ತಿರುಗಿಸ್ಕೊಳ್ಳೋಕ್ಕೆ ಶುರು ಮಾಡ್ತೀನಿ. ನಾನು 2 kg ಹಿಟ್ಟಲ್ಲಿ ಇನ್ನೂ ಸ್ವಲ್ಪ ಉಳಿದಿದೆ. ಇವಾಗ ನೋಡಿ, ಹಿಟ್ಟನ್ನ ಈ ರೀತಿ ಚೆನ್ನಾಗಿ ಮುದ್ದೆ ಮಾಡ್ಕೋಬೇಕು. ನೋಡಿ, ನನ್ನ ಮಗ ಇಟ್ಕೊಂಡಿದ್ದಾನೆ ಪಾತ್ರೆನ. ನಾನು 2 ಕೈಯಲ್ಲೂ ಮುದ್ದೆನ ಜಡ್ಕೊಳ್ತಿದ್ದೀನಿ. ಮುದ್ದೆ ತೊಳ್ಸೋದು ಅಂತ ಒಂದೊಂದು ಕಡೆ ಹೇಳ್ತಾರೆ, ನಾವು ಇದನ್ನು ಮುದ್ದೆ ಜಡಿಯೋದು ಅಂತ ಹೇಳ್ತೀವಿ. ಈ ರೀತಿ ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಜಡ್ಕೊಳ್ತೀನಿ. ಆನಂತರ ಇದನ್ನು ಕೆಳಗಡೆ ಇಟ್ಕೊಂಡು ಕೆಳಗಡೆ ಚೆನ್ನಾಗಿ ಮುದ್ದೆನ ಜಡ್ಕೊಳ್ತೀನಿ. ಸ್ಟವ್ನ ಆಫ್ ಮಾಡಿಕೊಂಡು ಕೆಳಗಡೆ ಎತ್ತಿಟ್ಕೊಂಡು ಜಡ್ದು ಆನಂತರ ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಮಾಡಿಕೊಂಡು ಆಮೇಲೆ ಸ್ಟವ್ ಮೇಲೆ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಮುದ್ದೆನ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಕೆಳಗಡೆಗೆ ಎತ್ತಿಟ್ಕೊಂಡು ಆನಂತರ ಚೆನ್ನಾಗಿ ಜಡ್ದಾದ ನಂತರ 10 ನಿಮಿಷ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲಿ. ಇವಾಗ ಮುದ್ದೆ ಮಾಡ್ಕೊಳ್ತೀನಿ. ನೋಡಿ, ದಪ್ಪ ಮುದ್ದೆ ಒಂದು 8 ಮುದ್ದೆ ಆಗಿದೆ. ಇದರಲ್ಲಿ ಒಂದು 300ರಿಂದ 320ರಷ್ಟು ಹಪ್ಪಳ ಆಯಿತು. ನೋಡಿ, ಈ ರೀತಿ ಮುದ್ದೆನ ಕಟ್ಕೊಂಡು ಹಾಟ್ ಬಾಕ್ಸ್ಗೆ ಹಾಕಿಟ್ಕೊಳ್ತೀನಿ. ಉಳಿದಿದ್ದ ಮುದ್ದೆನ ಇನ್ನೊಂದು ಪಾತ್ರೆಯಲ್ಲಿ ಹಾಕಿ
ಬೇಗ ಒಣಗ್ದಂಗೆ ಆಗುತ್ತೆ ಮೇಲ್ಭಾಗ. ಹಾಗಾಗಿ ಪಾತ್ರೆ ಒಳಗಡೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಮುದ್ದೆನ ಎತ್ಕೊಂಡು ಈ ರೀತಿ ಸಣ್ಣ ಮುದ್ದೆನ ಮಾಡಿಕೊಂಡು ನನ್ನ ಮಗನಿಗೆ ಕೊಡ್ತಿದ್ದೀನಿ. ಇದು ಹಪ್ಳ ಒತ್ತೋ ಮಿಷಿನಲ್ಲಿ ಒತ್ತಿ ಟಾರ್ಪಾಲ್ನ ತೊಳೆದು ಒರೆಸಿ ಇಟ್ಕೊಂಡಿದ್ದೀವಿ, ಒಣಗಿಸಿ ಒರೆಸಿಟ್ಕೊಂಡಿದ್ದೀವಿ. ಅದ್ರ ಮೇಲೆ ಹಾಕ್ಕೊಳ್ತೀವಿ. ಸ್ವಲ್ಪ ಒಣಗಿದ ನಂತರ, ಸ್ವಲ್ಪ ಡ್ರೈ ಆದ ನಂತರ ಮೇಲ್ಗಡೆ ನಾನು ಭಾನುವಾರ ಬೆಳಿಗ್ಗೆ ಮಾಡಿದ್ದೆ, ಸೋಮವಾರ ಸಾಯಂಕಾಲದ ಹೊತ್ತಿಗೆ ಹಪ್ಪಳ ಫುಲ್ಲು ಒಣಗಿದೆ. ನೋಡಿ ಈ ರೀತಿ ಟಾರ್ಪಲ್ ಮೇಲೆ ಹಾಕ್ಕೊಳ್ತೀವಿ. ಒಂದೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀವಿ ಪ್ರೆಸ್ ಮಾಡಬೇಕಾದ್ರೆ. ನೋಡಿ ಇವಾಗ ಒಣಗಿ ಈ ರೀತಿ ಎಣ್ಣೆನೆಲ್ಲ ಹಾಕಿದಾಗ ಚೆನ್ನಾಗಿ ಅರಳುತ್ತೆ. ಒಂದೂ ಪುಡಿ ಥರ ಆಗೋಲ್ಲ, ಯಾಕೆಂದರೆ ಸಬ್ಬಕ್ಕಿ ಹಾಕಿದ್ದೀವಿ, ಹಾಗೆಯೇ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ಹಾಗೆ ಮಾಡೋದ್ರಿಂದ ಹಪ್ಪಳ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಕಮೆಂಟಲ್ಲಿ ಹೇಗಿದೆ ಅಂತ ತಿಳಿಸಿ, ಇನ್ಯಾವ ಥರ ಮಾಡಬೇಕು ಅಂತ ತಿಳಿಸ್ಕೊಡಿ. ನೋಡಿ ಈ ರೀತಿ ಹಪ್ಪಳಗಳು ರೆಡಿ ಆಯಿತು. ಧನ್ಯವಾದಗಳು.